ಅಗ್ನಿದೇವ್ ಅವರು ಮಯೂರಿನ ಎಲ್ಲಕ್ಕೂ ಕಳ್ಸಲ್ಲ. ಇವ್ರಿಗೇನೋ ಮುಚ್ಚಿಡ್ತಿದ್ದಾರೆ ಅನ್ಸತ್ತೆ. ಇದೇನಿದು ಕಾವೇರಿ, ಕೂಲ್ ಡ್ರಿಂಕ್ಸ್ ನೀನ್ ಯಾಕೆ ಕೊಡ್ತಿದ್ಯಾ? ಕೆಲ್ಸದವ್ರು ಇದಾರಲ್ವಾ, ಅದನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ನೀನ್ ಬಂದು ಇಲ್ಲಿ ಕೂತ್ಕೋ. ಕಾವೇರಿ ಕೂಡ ಕೆಲಸದವಳಲ್ವಾ ಶಿವದೇವಣ್ಣ? ಕಾವೇರಿ ಮನೆ ಕೆಲ್ಸದವಳಲ್ಲ, ಈ ಮನೆಯವಳು. ಅವಳು ನನ್ನ ಮಗಳು. ಮನೆ ಕೆಲ್ಸದವ್ರನ್ನು ಮನೆಯವ್ರ ತರ ಅನ್ಕೊಳ್ಳೋದು ನಿಮ್ ರಾಜವಂಶದ ದೊಡ್ಡತನ. ಆದ್ರೆ ಅವ್ರ ಸ್ಥಾನ ಏನು ಅಂತ ತಿಳ್ಕೊಳ್ಳೋದು ಅವ್ರ ಜವಾಬ್ದಾರಿ. ಚೆನ್ನಾಗೇ ಹೇಳಿದ್ರಿ ಲಕ್ಷ್ಮಿ ಅವರೇ. 10 ಜನರಿಗೆ ಸೇವೆ ಮಾಡೋದ್ರಲ್ಲಿ ಒಂಥರ ಖುಷಿ ಆಗತ್ತೆ. ಯಜಮಾನ್ರೆ, ನಾನು ಈ ಕೆಲ್ಸನ ಬೇಜಾರಿಂದ ಮಾಡ್ತಿಲ್ಲ. ನಮ್ಮನೇಲಿ ನಮ್ಮವ್ರಿಗೆ ನಾವು ಮರ್ಯಾದೆ ಕೊಡೋದ್ರಲ್ಲಿ ತಪ್ಪೇನಿದೆ? ತುಂಬಾ ಇಷ್ಟಪಟ್ಟೆ ಮಾಡ್ತಿದ್ದೀನಿ. ಅದು ಅಲ್ಲದೆ ವಕೀಲ್ ಸಾಹೇಬ್ರು ಕಲ್ಯಾಣಿ ಅಮ್ಮನ್ ಮದ್ವೆ. ಕೂಲ್ ಡ್ರಿಂಕ್ಸ್ ತಗೊಳ್ಳಿ ಲಕ್ಷ್ಮಿ ಅಮ್ಮ ಅವರೇ. ನಮ್ಮನೆ ಮದುವೆಯಲ್ಲಿ ನನಗೆ ನಿನ್ನ ಆತಿಥ್ಯ ಅವಶ್ಯಕತೆ ಇಲ್ಲ. ಅಮ್ಮ ಕಾವೇರಿ, ಕೂಲ್ ಡ್ರಿಂಕ್ಸ್ ಕೊಡೋದಕ್ಕೆ ಕೆಲಸದವ್ರು ಇದಾರಲ್ಲ, ಅವರು ಕೊಟ್ಬಿಡು. ನೀನು ಹೋಗಿ ನಮ್ಮ ಅತಿಥಿಗಳಿಗೆ ಪನ್ನೀರ್ ಹಾಕಿ ಆಹ್ವಾನ ಮಾಡ್ತಿರು. ಹೋಗಮ್ಮ, ಹೊರಗಡೆ ಯಾರೂ ಇಲ್ಲ, ಹೋಗು. ಗೌರಮ್ಮ, ನೀನು ಕೂಡ ಹೋಗು. ಸರಿ ಯಜಮಾನ್ರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಮೈ ಕೆರೆತ ಶುರು ಆಗ್ಬಿಡುತ್ತೆ. ಆ ಕಾರಣದಿಂದ ನಾವು ಕಾವೇರಿ ಮೇಲೆ ಅಪವಾದ ಹಾಕಿ ಅವಮಾನ ಮಾಡಿ ಹೊರಗೆ ಕಳಿಸ್ಬಿಡೋಣ. ಬಾ ವೈದಿಕ, ಆ ಮಜಾನ್ ನೋಡೋಣ. ಬಾ ಬಾಬಾ ಬಾಬಾ ಬಾಬಾ. ಈ ಕೆಲಸ ಮಾಡೋದಕ್ಕೆ ಆಲ್ರೆಡಿ ಬೇರೆಯವ್ರು ಬಂದಿದ್ರಲ್ವಾ ಕಾವೇರಿ, ಮತ್ ನಮ್ಗೆ ಯಾಕೆ ಹೇಳಿದ್ರು? ಗೌರಮ್ಮ, ಇದ್ರಲ್ಲಿ ತಪ್ಪೇನಿದೆ, ಮಾಡು. ಅಲ್ಲ, ಇಲ್ಲೇನ್ ನಡೀತಾ ಇದೆ? ಎಲ್ರು ಯಾಕೆ ಹೀಗೆ ಕೇರ್ಕೋತಾ ಇದ್ದೀರಾ? ಗೊತ್ತಿಲ್ಲ ಅಮ್ಮವ್ರೆ, ಇಲ್ಲಿ ಬರೋವರೆಗೂ ಚೆನ್ನಾಗಿದ್ವಿ, ಇಲ್ಲಿ ಒಳಗೆ ಬಂದ್ಮೇಲೆ ಈ ಥರ ಕಡಿತಾ ಇದೆ. ಪನ್ನೀರ್ ಹಾಕ್ತಿದಾರೋ ತುರ್ಕೆ ಔಷಧಿ ಹಾಕ್ತಿದಾರೋ ಅಂತ ಗೊತ್ತಾಗ್ತಾ ಇಲ್ಲ. ಆ ಪನ್ನೀರ್ ಹಾಕ್ದಾಗಿಂದಾನೇ ಈ ತರ ತುರ್ಕೆ ಶುರು ಆಗಿರೋದು. ಏನಾಯ್ತು ನಿಮ್ಗೆಲ್ಲ ಆ ಥರ ಕೆರ್ಕೋತಿದ್ದೀರಾ? ಅತ್ತೆ, ಇದನ್ನೆಲ್ಲ ಮದ್ವೆ ತಡೆಯೋದಕ್ಕೆ ಕಾವೇರಿ ಮಾಡ್ತಾ ಇರೋ ಕೆಲಸ ಅಂತ ಅನಿಸ್ತಾ ಇದೆ. ಕಾವೇರಿ ಯಾಕೆ ಇಂಥ ಕೆಲಸ ಮಾಡ್ತಾಳೆ? ಅನಾವಶ್ಯಕವಾಗಿ ಕಾವೇರಿ ಮೇಲೆ ಆರೋಪ ಹಾಕ್ತಿದ್ದೀರಾ. ನಾನೆಲ್ಲ ಆರೋಪ ಮಾಡ್ತಾ ಇದ್ದೀನಿ ಬಾವಾ? ಪನ್ನೀರ್ ಹಾಕ್ತಾ ಇರೋದು ಕಾವೇರಿ. ಪನ್ನೀರ್ ಹಾಕ್ಸ್ಕೊಂಡಂತ ಎಲ್ಲರೂ ತುರ್ಕೆಯಿಂದ ಒದ್ದಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅರ್ಥ ಆಗಲ್ವಾ ಹೇಳಿ? ಇದೆಲ್ಲ ಕಾವೇರಿ ಕೆಲಸನೇ ಅಂತ. ಪನ್ನೀರ್ ಚೆಲ್ಲಿದ್ದು ಮಾತ್ರ ಕಾವೇರಿ, ಆದ್ರೆ ಪನ್ನೀರ್ ಮಾಡಿದ್ದು ಕಾವೇರಿ ಅಲ್ವಲ್ಲ. ಹಾಗಿರುವಾಗ ಈ ಕೆಲಸ ಕಾವೇರಿ ಮಾಡಿದ್ದು ಅನ್ನೋ ಸಾಕ್ಷಿ ತೋರಿಸಿ ನೀವು. ಡೈರೆಕ್ಟ್ ಆಗಿ ನೋಡ್ತಾ ಇದೀವಲ್ಲ ಶಿವದೇವಣ್ಣ, ಪ್ರತ್ಯೇಕವಾಗಿ ಸಾಕ್ಷಿ ಏನಕ್ಕೆ? ಆ ಕಾವೇರಿ ಗೌರಮ್ಮ ಹತ್ರ ಹೋದ್ರೆ ಸಾಕ್ಷಿ ಅಲ್ಲೇ ಸಿಗುತ್ತೆ. ದೊಡ್ಡಮ್ಮ ಬನ್ನಿ. ಕಾವೇರಿ, ಪನ್ನೀರಲ್ಲಿ ಏನಮ್ಮ ಮಿಕ್ಸ್ ಮಾಡಿದೆ? ಪನ್ನೀರಲ್ಲಿ ನಾನೇನ್ ಮಿಕ್ಸ್ ಮಾಡ್ಲಿ ಅಮ್ಮವ್ರೆ? ಅಂಥದ್ ನಾನೇನೂ ಮಾಡಿಲ್ವಲ್ಲ. ಇಲ್ಲಿದ್ದಿದ್ ಪನ್ನೀರ್ನೇ ಹಾಕ್ತಾ ಇದ್ದೀನಿ. ಮತ್ತೆ ಒಳಗಡೆ ಅವರೆಲ್ಲರೂ
ಇದೇನ್ ಕಾವೇರಿ, ಏನ್ ಇಲ್ಲಿಟ್ಟಿದ್ದೀರಾ? ಯಜಮಾನ್ರೆ, ಆ ಸೊಪ್ಪನ್ ಮುಟ್ಬೇಡಿ, ಅದು ತುರ್ಕೆ ಸೊಪ್ಪು. ಏನಮ್ಮ ನಗ್ನಗ್ತಾ ಪನ್ನೀರ್ ಹಾಕ್ತಿರೋದನ್ನ ನೋಡಿ ಮಹಾಲಕ್ಷ್ಮಿ ತರ ಇದೆಯಲ್ಲ ಅಂತ ಅನ್ಕೊಂಡೆ. ನೀನೇನಮ್ಮ ಮೈಯಲ್ಲಿ ದೆವ್ವ ಹಿಡ್ದಿರೋರ್ ತರ ಎಲ್ರಿಗೂ ತುರ್ಕೆ ತರಿಸ್ಬಿಟ್ಟೆ. ನಾನ್ ಯಾಕೆ ಹಾಗೆ ಮಾಡ್ಲಿ? ಮಾಡ್ಲಿಲ್ಲ ಅನ್ನೋದಾದ್ರೆ ಈ ತುರಿಕೆ ಸೊಪ್ಪು ನಿನ್ ಹತ್ರ ಯಾಕಿದೆ? ನೀನ್ ಹಾಕಿರೋ ಪನ್ನೀರಿಂದ ಎಲ್ಲಾರ್ಗೂ ತುರಿಕೆ ಯಾಕೆ ಬರ್ತಿದೆ? ನಮಗೇನು ಕಡಿತಾ ಇಲ್ವಲ್ಲ? ಹೌದು ಅಮ್ಮೋರೆ, ನಾನು ಅಂತ ಮದ್ದು ಬರ್ಸಿಲ್ಲ. ಇಲ್ಲ, ಇದಕ್ಕಿಂತ ಮುಂಚೆ ಬೇರೆ ಹುಡುಗಿ ಇದ್ಲು. ಹಾ, ನೋಡಿದ್ರಾತೆ, ಕಳ್ಳಿ ಸಿಕ್ಕಾಕೊಂಡ್ಲು. ಕಾವೇರಿ ಬರಕ್ ಮುಂಚೆ ಹಾಕಿದ ಪನ್ನೀರಿಂದ ಯಾರಿಗೂ ತುರ್ಕೆ ಬರ್ಲಿಲ್ಲ, ಆದ್ರೆ ಕಾವೇರಿ ಹಾಕಿದ ಪನ್ನೀರಿಂದ ಎಲ್ಲಾರ್ಗೂ ಏನಾಗಿದೆ ನೋಡಿ. ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು ಭಾವ? ಕಾವೇರಿ ಆ ಥರ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಅಮ್ಮ, ಇಂಥವ್ರು ಒಳಗಡೆ ಇರೋದಕ್ಕಿಂತ ಹೊರಗಡೆ ಇರೋದೇ ಒಳ್ಳೇದು. ಒಳಗಡೆ ಇದ್ರೆ ಏನಾದ್ರೂ ಮಾಡಿ ಮದ್ವೆ ನಿಲ್ಸ್ಬಿಡ್ತಾಳೆ. ಇವಳಿನ ಈಗ್ಲೇ ಮನೆಯಿಂದ ಆಚೆ ಹಾಕಿ. ಅಮ್ಮೋರೆ, ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಅದ್ರಲ್ಲೂ ಈ ತುರ್ಕೆ ಸೊಪ್ಪನ್ನ ನಾನು ಇಲ್ಲಿವರೆಗೂ ಎಲ್ಲೂ ನೆಟ್ಟೂ ಇಲ್ಲ. ಏಯ್ ನಿಲ್ಸೆ, ಈ ನಿನ್ ಕತೆನ ಕೇಳೋರ್ ಯಾರೂ ಇಲ್ಲ. ನೀನ್ ಅಂದ ಚಂದ ಇಟ್ಕೊಂಡು ನನ್ ಮಗನ್ನೇ ವಶ ಮಾಡ್ಕೋಬೇಕು ಅಂತ ನೋಡ್ದೋಳ್ ನೀನು. ಅದು ನಡೀದೇ ಇದ್ದಾಗ ನಿನಗೆ ಗೊತ್ತಿರೋ ನಾಟಿ ಔಷಧಿಯಿಂದ ಎಲ್ರಿಗೂ ಕೆರ್ತ ಬರೋ ತರ ಮಾಡಿ ಗಲಾಟೆ ಮಾಡಿಸಿ ಮದ್ವೆ ನಿಲ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ. ಏನಮ್ಮವ್ರೆ, ಸುಮ್ನೆ ಇರ್ತೀವಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ? ಈ ಮದ್ವೆ ನಿಲ್ಸೋ ಅವಶ್ಯಕತೆ ಕಾವೇರಿಗೇನಿದೆ? ನಾಟಿ ಔಷಧಿಯಿಂದ ಹೋಗು ಪ್ರಾಣನ ಕಾಪಾಡ್ತೀವಿ ಹೊರತು ಈ ತರ ಪ್ರಾಣದ ಜೊತೆ ಆಟ ಆಡೋದು ಗೊತ್ತಿಲ್ಲ ನಮ್ಗೆ. ಅಷ್ಟಕ್ಕೂ ಇದೆಲ್ಲ ಮಾಡಿರೋದು ಅಗ್ನಿದೇವ ಯಜಮಾನ್ರು ಅಂತ ಅನುಮಾನ ನನ್ಗೆ. ಹಾ ಹೌದು ಅಮ್ಮೋರೆ, ಬಂದಿರೋ ಅತಿಥಿಗಳಿಗೆ ಕೂಲ್ ಡ್ರಿಂಕ್ಸ್ ಕೊಡ್ತಿದ್ದ ನಮ್ಮನ್ನ ಪನ್ನೀರ್ ಹಾಕಿ ಅಂತ ಕಳಿಸಿದ್ದು ಈ ಯಜಮಾನ್ರೆ. ಕಾವೇರಿನ ಸಿಕ್ಕಾಕ್ಸೋದಕ್ಕೆ ಇವರೇ ಈ ಕೆಲಸ ಮಾಡಿರ್ತಾರೆ. ಏ ಗೌರಮ್ಮ, ವೈದಿಕಮ್ಮವ್ರೆ, ವೈದಿಕಾ, ತಪ್ಪು ನೀವ್ ಮಾಡಿ ಆರೋಪ ನಮ್ಮೇಲೆ ಹೊರ್ಸಕ್ ನೋಡ್ತಾ ಇದ್ದೀರಾ? ಅಷ್ಟಕ್ಕೂ ಇದು ನಮ್ಮನೆ ಮದ್ವೆ, ನಮ್ ಕಲ್ಯಾಣಿ ಮದ್ವೆ. ಈ ಮದ್ವೆ ನಿಲ್ಸೋ ಅವಶ್ಯಕತೆ ನಮ್ಗೇನಿದೆ? ಅಷ್ಟಕ್ಕೂ ಇವಳ ಜೊತೆ ಮಾತೇನು ವೈದಿಕ ಅವ್ರೆ? ಕತ್ ಹಿಡ್ದು ಆಚೆ ತಳ್ಬಿಡಿ ಅವರನ್ನ. ಕಾವೇರಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಜವಾಗ್ಲೂ ಕಾವೇರಿ ಇಂಥ ಕೆಲಸ ಮಾಡಲ್ಲ. ಎಲ್ಲೋ ಏನೋ ತಪ್ಪು ನಡೀತಾ ಇರಬೇಕು. ನನ್ನ ಮಾತು ಕೇಳಿ, ಕಾವೇರಿ ಇಂಥ ತಪ್ಪು ನಿಜವಾಗ್ಲೂ ಮಾಡಲ್ಲ. ಸರಿ, ನಿಮ್ಮಿಷ್ಟ. ಈ ಮದ್ವೆ ನಿಂತ್ರೂ ಪರವಾಗಿಲ್ಲ ಅಂತ ನಿಮ್ಗೆ ಅನ್ಸೋದಾದ್ರೆ ಕಾವೇರಿನ ಇಲ್ಲೇ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಪರವಾಗಿಲ್ಲ ವೈದಿಕಮ್ಮವ್ರೆ, ಈ ಮದ್ವೆ ಆಗೋವರೆಗೂ ಮನೆ ಹೊರಗಡೆನೆ ಇರ್ತೀವಿ. ಗೌರಮ್ಮ ಬಾ. ನಿಂತ್ಕೋ. ನೀನೆಲ್ಲಿಗೆ ಹೋಗ್ತಾ ಇದ್ಯಾ? ಅಷ್ಟಕ್ಕೂ ನೀನ್ ಈ ಮನೆಗೆ ಯಾಕೆ ಬಂದೆ? ಯಾರಿಗೆ ಸ್ನೇಹಿತೆ ಅಂತ ಬಂದಿದ್ದು? ಕಲ್ಯಾಣಿ ಅಮ್ಮಂಗೆ. ಮತ್ತೆ ಯಾವಾಗ ನೋಡಿದ್ರು ಕಾವೇರಿ ಹಿಂದೆನೆ ಇರ್ತೀಯಲ್ಲ. ಹೋಗು, ಕಲ್ಯಾಣಿಗೆ ಏನ್ ಬೇಕು ಅಂತ ನೋಡ್ಕೋ. ಹೋಗು. ಇನ್ನು ಏನೇ ನೋಡ್ತಾ ಇದ್ಯಾ? ಹೋಗೆ. ಎಲ್ರು ಒಳಗಡೆ ನಡೀರಿ. ನಾನ್ ಮನೇಲೇ ಇದ್ದಿದ್ರೆ ವಕೀಲ್ ಸಾಹೇಬ್ರನ್ನ ಹೇಗಾದ್ರೂ ಕಾಪಾಡ್ತಿದ್ದೆ. ಆದ್ರೆ ಹೊರಗೆ ಬಂದ್ಬಿಟ್ಟೆ. ಇವಾಗ ವಕೀಲ್ ಸಾಹೇಬ್ರನ್ನ ಹೇಗ್ ಕಾಪಾಡ್ಲಿ? ಕೊನೆ ಕ್ಷಣದಲ್ಲಿ ವೈದಿಕಮ್ಮವರು ಗೌರಮ್ಮನ ಒಳಗೆ ಕರ್ಕೊಂಡು ಹೋಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಕೊನೆ ಪಕ್ಷ ಗೌರಮ್ಮ ಅದ್ರ ಒಳಗಿದ್ರೆ ಅಲ್ಲೇನ್ ನಡೀತಿದೆ ಅಂತ ನಂಗೆ ಗೊತ್ತಾಗತ್ತೆ. ನೀನು ಹೋಗಿ ನಮ್ಮ ಅತಿಥಿಗಳಿಗೆ ಪನ್ನೀರ್ ಹಾಕಿ ಆಹ್ವಾನ ಮಾಡ್ತಿರು. ಹೋಗಮ್ಮ, ಹೊರಗಡೆ ಯಾರೂ ಇಲ್ಲ, ಹೋಗು. ಗೌರಮ್ಮ, ನೀನು ಕೂಡ ಹೋಗು.
ಅಗ್ನಿದೇವ ಅವರೇ ನನ್ನ ಪನ್ನೀರ್ ಹಾಕು ಅಂತ ಕಳ್ಸಿದ್ರು. ಸ್ವಲ್ಪ ಹೊತ್ತಿಗೆ ಆ ಪನ್ನೀರಿಂದ ಕೆರೆತ ಶುರು ಆಯ್ತು. ಅದಕ್ಕೆ ಕಾರಣ ನಾನೇ ಅಂತ ನನ್ನ ಮೇಲೆ ಆಪಾದನೆ ಹೊರಿಸಿದ್ರು. ಅಲ್ಲಿಗೆ ಸುಮ್ಮನೆ ಆಗದೆ ನನ್ನನ್ನು ಹೊರಗೆ ಕಳ್ಸಕ್ ನೋಡಿದ್ದಾರೆ ಅಂದ್ರೆ ಇವರು ಒಳಗಡೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತಾಯ್ತು. ಕಲ್ಯಾಣಿ ಅಮ್ಮ ಜಾತಕದಲ್ಲಿದ್ದ ದೋಷ ಇನ್ನೂ 1 ವಾರನೂ ಆಗ್ಲಿಲ್ಲ, ಅಷ್ಟ್ ಬೇಗ ಹೇಗ್ ಮಾಯ ಆಯ್ತು? ಇದೆಲ್ಲ ಯೋಚನೆ ಮಾಡ್ತಿದ್ರೆ ವಕೀಲ್ ಸಾಹೇಬ್ರು ಅಪಾಯದಲ್ಲಿದ್ದಾರೆ ಅನ್ಸತ್ತೆ. ಅಮ್ಮ ಕಾವೇರಿ, ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ. ಅಷ್ಟಕ್ಕೂ ಏನಾಯ್ತು ಅಂತಾನೆ ನಂಗೆ ಗೊತ್ತಿಲ್ಲ ಯಜಮಾನ್ರೆ. ನೀವಾದ್ರೂ ನನ್ನ ನಂಬಿ. ಅಮ್ಮ ಕಾವೇರಿ, ನೀನೇನೂ ತಪ್ಪು ಮಾಡಿಲ್ಲ. ತಪ್ಪು ಮಾಡೋ ಹುಡುಗಿ ಅಲ್ಲ ಅಂತಾನೆ ನಿನ್ನನ್ನು ನಾನು ಹುಡ್ಕೊಂಬಂದಿರೋದು. ನೀವಾದ್ರೂ ನಂಬುದ್ರಲ್ಲ ಯಜಮಾನ್ರೆ. ನಾನು ಮಾತ್ರ ಅಲ್ಲ, ಅಮ್ಮ ಕೂಡ ನಂಬ್ತಾರೆ. ಅಲ್ಲಿರೋ ಪರಿಸ್ಥಿತಿಗೆ ಸುಮ್ಮನೆ ವಾದ ಯಾಕೆ ಮಾಡೋದು ಅಂತ ಸೈಲೆಂಟಾಗಿದ್ದಾಳೆ. ನೀನೇನು ಬೇಜಾರು ಮಾಡ್ಕೋಬೇಡ ಆಯ್ತಾ? ಅಮ್ಮನಿಗೆ ಸತ್ಯ ಹೇಳಿ ನಿನ್ನನ್ನು ಒಳಗೆ ಕರ್ಕೊಂಡು ಹೋಗ್ತೀನಿ. ನೀನು ಎಲ್ಲಿಗೂ ಹೋಗಬಾರ್ದು. ತೊಂದರೆ ಆಗತ್ತೆ ಅಂತ ಗೊತ್ತಿದ್ರು ಆಗ್ಲಿ ಅಂತ ಕಾಯ್ಕೊಂಡು ಕೂತಿರ್ಬಾರ್ದು. ತೊಂದರೆ ಆಗೋಕ್ಕಿಂತ ಮುಂಚೆ ಅದನ್ನ ಎದುರಿಸ್ಬೇಕು. ಕಾವೇರಿನ ಆಚೆ ಹಾಕಿದ್ದೀನಿ ಅನ್ನೋ ಒಳ್ಳೆ ನ್ಯೂಸ್ ಕೊಟ್ರಿ ಡ್ಯಾಡಿ. ನಾವ್ ಎಷ್ಟೇ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ರು ಕೂಡ ನಾಯಿ ಥರ ಹಿಂದೆನೆ ಬರ್ತಾಳೆ. ಕಾವೇರಿ ಎಲ್ಲದಕ್ಕೂ ಅಡ್ಡಿ ಆಗ್ತಿದ್ದಾಳೆ. ಇನ್ ಬರಲ್ಲ ಬಿಡು ಮಯೂರಿ, ಅವಳಾಗಿ ಅವಳು ಹೊರಗೋದ್ಲಲ್ಲ, ಮತ್ತೆ ಯಾವ ಮುಖ ಇಟ್ಕೊಂಡು ಒಳಗೆ ಬರ್ತಾಳೆ ಹೇಳು? ಹಾಗಂತ ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅವಳು ಹೊರಗಡೆ ಇದ್ರು ಒಳಗಡೆ ಹೇಗೆ ಬರಬೇಕು, ಈ ಮದುವೆನ ಹೇಗೆ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಯಾರಿದ್ದೀರಾ? ಮನೇಲಿ ಯಾರಾದ್ರೂ ಇದ್ದೀರಾ? ಅಣ್ಣ, ಮನೇಲಿ ಯಾರಾದ್ರೂ ಇದ್ದೀರಾ? ಹೇಳಮ್ಮ, ಯಾರಿಗೋಸ್ಕರ ಬಂದೆ? ಇಲ್ಲಿ ಯಾರೋ ಆಚಾರಿ ಕೆಲಸ ಮಾಡ್ತಾರಲ್ಲ. ನಾನೇನಮ್ಮ? ಏನು ಕೆಲಸ ಆಗಬೇಕಿತ್ತು? ಏನು ಮಾಡಬೇಕು? ನನ್ಗೊಂದು ಸಹಾಯ ಮಾಡಬೇಕಿತ್ತು. ನೋಡಮ್ಮ, ನನ್ನ ಕೈಲಿ ಆಗೋ ಕೆಲಸ ಆದರೆ ನಾನು ಮಾಡ್ತೀನಿ. ಈ ಸಹಾಯ ಎಲ್ಲ ನನ್ನ ಹತ್ರ ಕೇಳಬೇಡಮ್ಮ. 1 ವಾರದ ಹಿಂದೆ ಅಗ್ನಿದೇವ ಅವ್ರಿಗೆ ತಾಳಿ ಮಾಡಿಸ್ಕೊಟ್ಟಿದ್ದು ನೀವೇ ಅಲ್ವಾ? ನೀವು ಅಗ್ನಿದೇವ್ರ ಕಡೆಯವರಾ? ಹಾ, ಹೌದು ಸರ್. ಶಿವದೇವ್ ಅವ್ರ ಮಗಳು ಕಲ್ಯಾಣಿ ಜಾತಕದಲ್ಲಿ ದೋಷ ಇರೋ ಕಾರಣಕ್ಕೆ ದೋಷ ನಿವಾರಣೆಗೋಸ್ಕರ ಕಲ್ಯಾಣಿನ ಕುರಿ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಅಲ್ವಾ? ಹೌದು, ಆ ಮದುವೆಗೋಸ್ಕರನೇ ನನ್ನ ಕೈಲಿ ತಾಳಿ ಮಾಡ್ಸಕ್ಕೆ ಹೇಳಿದ್ರು. ಈಗ ನಿಮಗೂ ಕೂಡ ಅದೇ ಥರ ತಾಳಿ ಮಾಡ್ಕೊಡ್ಬೇಕಾ? ಬೇಡ ಬೇಡ, ಆ ವಿಷಯ ನಿಮ್ಗೂ ಹೇಳಿದ್ರಾ? ಹೌದಮ್ಮ, ತಾಳಿ ಅಂದರೆ ಅವ್ರದ್ದು ರಾಜವಂಶ ಅಲ್ವಾ, ಅವ್ರಿಗೆ ಒರಿಜಿನಲ್ ಚಿನ್ನ ಹಾಕಿ ಮಾಡಬೇಕು ಅಂತ ಅನ್ಕೊಂಡೆ. ಅವಾಗ ಅವರೇ ಹೇಳಿದ್ರು ಅದ್ರ ಅವಶ್ಯಕತೆ ಇಲ್ಲ, ಈ ಮದುವೆನ ಕುರಿ ಜೊತೆ ಮಾಡ್ತಾ ಇದ್ದೀವಿ, ಅದ್ರ ತಕ್ಕ ಮಟ್ಟಂಗೆ ಮಾಡಿದ್ರೆ ಸಾಕು ಅಂತಂದ್ರು. ಅವಳು ಪೃಥ್ವಿನ ಕಾಪಾಡೋಕ್ಕೋಸ್ಕರ ಮದುವೆ ನಿಲ್ಲಿಸ್ತಾಳೋ ಗೊತ್ತಿಲ್ಲ, ಅಥವಾ ಮಯೂರಿ ಮೇಲೆ ಏನಾದರೂ ಡೌಟ್ ಬಂತು ಮದುವೆ ನಿಲ್ಲಿಸ್ತಾಳೋ ಗೊತ್ತಿಲ್ಲ. ಏನು ಮಾಡಿದ್ರೆ ಏನು ವೈದಿಕ? ಈಗ ಆ ಕಾವೇರಿ ಇಲ್ಲ ಅಲ್ವಾ? ಕಾವೇರಿಗೆ ಆ ನಾರಾಯಣಮ್ಮ ಕಲ್ಯಾಣಿ ಬಗ್ಗೆ ಸತ್ಯ ಹೇಳೋ ಮೊದಲು ಈ ಮದುವೆ ಆಗ್ಬಿಡುತ್ತೆ. ಈ ಆಸ್ತಿನೆಲ್ಲ ಮಾರ್ಬಿಡ್ಬೇಕು. ಡ್ಯಾಡಿ, ಅದಕ್ಕೂ ಮೊದಲು ಯಾವ್ದಾದ್ರು ಕುರಿನ್ ತರಿಸಿ ನನಗೆ ಮದ್ವೆ ಮಾಡಿಸಿ ಡ್ಯಾಡಿ. ನಾವು ಮಾಡಬೇಕು ಅಂದ್ಕೊಂಡಾಗ ನೀನು ಬೇಡ ಅಂದೆ. ಈಗ ಮದುವೆ ಮುಹೂರ್ತ ಇಟ್ಕೊಂಡು ಮಾಡು ಅಂತಂದ್ರೆ ಹೇಗೆ ಸಾಧ್ಯ ಮಯೂರಿ? ಪ್ಲೀಸ್ ಡ್ಯಾಡಿ, ನನ್ಗಿರೋ ದೋಷದಲ್ಲಿ ಈ ಮದ್ವೆ ಮಾಡ್ಕೊಂಡ್ರೆ ನನ್ ಪೃಥ್ವಿ ನನಗ್ ಸಿಗದೆ ಸತ್ತೋಗ್ಬಿಡ್ತಾನೆ. ಪೃಥ್ವಿ ಯಾವುದೇ ಕಾರಣಕ್ಕೂ ಸಾಯ್ಬಾರ್ದು. ಪ್ಲೀಸ್ ಡ್ಯಾಡಿ. ಮಯೂರಿ, ಅತ್ತೆ, ಅದು ಏನ್ ವೈದಿಕ ಅವರೇ, ಕಲ್ಯಾಣಿನ ನೀವು
ಮಯೂರಿ ಅಂತ ಇದ್ದೀರಾ? ದೋಷ ಅಂತಿದ್ದೀರಾ? ಪೃಥ್ವಿ ಸತ್ ಹೋಗ್ತಾನೆ ಅಂತಿದ್ದೀರಾ? ಮಯೂರಿನ ಅವಳ ಫ್ರೆಂಡ್ ಮನೇಲಿ ಬಿಟ್ಟು ಬಂದಿದೀವಿ ಅಂತ ಮಾತಾಡ್ತಾ ಇರುವಾಗ ಸಡನ್ ಆಗಿ ನೀವು ಬಂದ್ರಿ, ಅದಕ್ಕೆ ನಿಲ್ಸಿದ್ವಿ. ಹೌದು ಹೌದು. ಮತ್ತೆ ದೋಷ ಪ್ರಾಣ ಹೋಗೋದೆಲ್ಲ ಕೇಳಿಸ್ಕೊಂಡೆ. ಅಂದ್ರೆ ಆ ಕಾವೇರಿ ಹೇಳಿದೆಲ್ಲ ನಿಜನಾ? ಪ್ರಾಣ ಹೋಗುತ್ತೆ ಅಂತ ಹೇಳಿದ್ದು ಪೃಥ್ವಿದಲ್ಲ ಲಕ್ಷ್ಮಿ, ಕಲ್ಯಾಣಿದು. ಆ ಕಾವೇರಿ ಏನಾದ್ರೂ ಮನೆ ಒಳಗೆ ಇದ್ದಿದ್ರೆ ಪೃಥ್ವಿನ ಹೇಗಾದ್ರೂ ಮದುವೆ ಮಾಡಬೇಕು ಅನ್ನೋ ಆಸೆಯಿಂದ ಈ ಮದುವೆ ನಿಲ್ಲಿಸ್ಬಿಡ್ತಿದ್ಲು. ಆ ಥರ ಏನಾದ್ರೂ ನಡೆದಿದ್ರೆ ಪೃಥ್ವಿ ಇಲ್ಲದೆ ನಾನು ಬದುಕ್ತಾ ಇರಲಿಲ್ಲ, ಸತ್ತೇ ಹೋಗ್ತಿದ್ದೆ ಅಂತ ಹೇಳ್ತಿದ್ದಾಳೆ ಕಲ್ಯಾಣಿ. ಹೌದು ಅತ್ತೆ, ಪೃಥ್ವಿ ಇಲ್ಲ ಅಂದ್ರೆ ನಾನ್ ಬದುಕಲ್ಲ, ನಾನ್ ಸತ್ತೇ ಹೋಗ್ಬಿಡ್ತೀನಿ. ಹಾಗೆಲ್ಲ ಮಾತಾಡ್ಬೇಡ ಕಲ್ಯಾಣಿ. ಪೃಥ್ವಿ ನಿನ್ನವನು ಅಂತ ಯಾವತ್ತೋ ನಿರ್ಧಾರ ಆಗಿದೆ. ಯಾವುದೇ ಅಡಚಣೆ ಬಂದರೂ ಪೃಥ್ವಿ ನಿನ್ ಕೈ ಬಿಡೋದಿಲ್ಲ. ಕಲ್ಯಾಣಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಪೃಥ್ವಿ ಕಲ್ಯಾಣಿ ಇಬ್ಬರನ್ನ ದೂರ ಮಾಡೋದು ಆ ಕಾವೇರಿ ಮಾತ್ರ ಅಲ್ಲ, ಅವಳನ್ನ ಹುಟ್ಟಿಸಿರೋ ಅವ್ರ ಅಪ್ಪನ ಕೈಯಿಂದನೂ ಆಗಲ್ಲ. ಇವಾಗ ಕಾವೇರಿ ಇಲ್ವಲ್ಲ, ಅವಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ. ಮುಹೂರ್ತ ಮೀರೋಕ್ ಮುಂಚೆ ಈ ಮದ್ವೆ ನಡಿಬೇಕು. ಆ ಗೌರಮ್ಮನ್ ಮೇಲ್ ಕೂಡ ನಾವೊಂದ್ ಕಣ್ಣಿಟ್ಟಿರ್ಲೇಬೇಕು. ನಮ್ ಟೈಮ್ ಚೆನ್ನಾಗಿದೆ, ಎಲ್ಲ ವಿಷಯ ಕೇಳಿಸ್ಕೊಳ್ಳಿಲ್ಲ. ಇನ್ ಮುಂದೆ ನಾವು ಈ ವಿಷಯದ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಡ್ಯಾಡಿ, ಆ ಕುರಿ ಜೊತೆ ಮದ್ವೆ. ಅಬ್ಬಾ, ಹೇಳಿದ್ನಲ್ಲ ಈ ಟೈಮಲ್ಲಿ ಕೂದ್ರೆ ಕುರಿ ಯಾವುದು ಸಿಗಲ್ಲ ಅಂತ. ಪೂಜೆಗೆ ಟೈಮ್ ಆಗ್ತಿದೆ, ಬೇಗ ರೆಡಿಯಾಗು. ನನ್ ಮನ್ಸಿಗೆ ಯಾಕೋ ಸರಿ ಅನಿಸ್ತಿಲ್ಲ ಮಮ್ಮಿ. ಏನೂ ಆಗಲ್ಲ, ನಾನು ಹೇಳ್ತಾ ಇದ್ದೀನಲ್ಲ. ನಡಿ. ಇವ್ರನ್ನ ಕರ್ಕೊಂಡು ಹೋಗಿ ರಾಜ್ಮಹಲ್ ಅಲ್ಲಿ ನಿಜ ಹೇಳ್ಸಿದ್ರೆ ಎಲ್ರಿಗೂ ನಿಜ ಗೊತ್ತಾಗತ್ತೆ. ವಕೀಲ್ ಸಾಹೇಬ್ರನ್ನು ಕಾಪಾಡ್ಬೋದು. ಏನು ಯೋಚನೆ ಮಾಡ್ತಿದ್ಯಮ್ಮ? ಇಲ್ಲಿ ನೋಡಿ, ನೀವೊಂದ್ಸಲ ಬಂದು ರಾಜ್ಮಹಲ್ ಅಲ್ಲಿ ಈ ವಿಷಯ ಹೇಳ್ತೀರಾ? ಅಗ್ನಿದೇವ್ರಿಗೆ ಈ ವಿಷಯ ಹೇಳಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಏನೋ ನಡೀತಾ ಇದೆ. ಈಗ ನಾನು ಹೋದ್ರೆ ಅವರೆಲ್ಲರೂ ಸಿಕ್ಕಾಕೊಂತಾರೆ. ಈ ಹುಡುಗಿಗೆ ಏನಾದರೂ ಹೇಳಿ ಇಲ್ಲಿಂದ ಕಳಿಸ್ಬೇಕು. ಇಲ್ಲಿ ನೋಡಿ, ಅವ್ರು ಹೇಳ್ದಾಗೆ ಕುರಿ ಜೊತೆ ಮದ್ವೆ ಮಾಡ್ಲಿಲ್ಲ, ದೋಷ ನಿವಾರಣೆ ಮಾಡ್ದೇನೆ ಇನ್ನೊಬ್ರ ಜೊತೆ ಮದ್ವೆ ಮಾಡಿಸ್ತಿದ್ದಾರೆ. ಈ ಮದ್ವೆ ನಡೆದ್ರೆ ಆ ಮದ್ವೆ ಗಂಡು 3 ದಿನ ಕಳಿತಿದ್ದ ಹಾಗೇನೆ ಸತ್ ಹೋಗ್ಬಿಡ್ತಾನೆ. ನೀವು ಬಂದು ರಾಜ್ಮಹಲ್ ಅಲ್ಲಿ ವಿಷಯ ಹೇಳಿದ್ರೆ ಈ ಮದ್ವೆ ನಿಂತು ಹೋಗತ್ತೆ, ನಿಮ್ಮಿಂದ ಒಂದ್ ಪ್ರಾಣ ಉಳಿಯತ್ತೆ. ಯೋಚನೆ ಮಾಡೋದಕ್ಕೆ ಸಮಯ ಇಲ್ಲ. ಬೇಕು ಅಂದ್ರೆ ಈ 2 ಗೆಜ್ಜೆ ತಗೊಳ್ಳಿ, 10,000 ಅಂತ ಖಂಡಿತ ಸಿಗತ್ತೆ. ದುಡ್ಡುಗೋಸ್ಕರ ಅಲ್ಲದೆ ಹೋದ್ರು ಪ್ರಾಣ ಕಾಪಾಡೋದಕ್ಕೋಸ್ಕರನಾದರೂ ಬರ್ತೀನಮ್ಮ. ನಡಿಯಮ್ಮ, ಹೋಗೋಣ. ಬನ್ನಿ. ಅಮ್ಮ, ಹುಡುಗನ್ ಕರ್ಕೊಂಡ್ ಬನ್ನಿ. ಅಮ್ಮ, ಹುಡುಗಿನ ಕರ್ಕೊಂಡ್ ಬನ್ನಿ.